ನನ್ನ ಪ್ರೀತಿಯ ಗೆಳೆಯರಿಗೆ ಹಾಗೂ ಬಂಧು ಬಳಗ ಬಾಂಧವರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಕೊನೆವರೆಗೂ ನೋಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ತಡ ಯಾತಕ್ಕೆ ಶುರು ಮಾಡಿಬಿಡೋಣ. ಪ್ರೀತಿ ಅಂತ ಹೇಳಿ ಬಿದರಕೆರೆ ಹಳ್ಳಿಯವರಾಗಿರ್ತಾರೆ, ಆ ಒಂದು ಭಾಗದ ಕಡೆಯವರಾಗಿರ್ತಾರೆ. ವಯ್ಯಾರ ಬಂದ್ಬಿಟ್ಟು ಇವರಿಗೆ ಜುಟ್ಟಿಗೆ ಘಮ ಘಮ ಅನ್ನುವ ಒಂದು ಚೆಂಡು ಹೂವು ಮುಡಿದುಕೊಂಡು ಸಾಕು ಸಾಕು ಅಂತ ಅನ್ನಿಸ್ಬೇಕು, ಅಲ್ಲಿವರೆಗೂ ಎರ್ರ ಬಿರ್ರಿ ಇಕ್ಕಿಸ್ಕೋಬೇಕು ಅಂತ ಇವ್ರಿಗೆ ಒಂದು ಬಯಕೆ ಇದೆ ಸ್ನೇಹಿತರೆ. ಓಕೆನಾ. ಅದರಲ್ಲೂ ಚೆಂಡು ಹೂವನೇ ಏನಕ್ಕೆ ಅಂತ ಅಂದರೆ, ಚಿಕ್ಕ ವಯಸ್ಸಿಂದನೂ ಸ್ನೇಹಿತರೆ ಇವರಿಗೆ ಚೆಂಡು ಹೂವು ಅಂತಂದರೆ ಭಾಳ ಒಂದು ಪ್ರೀತಿ. ಯಾವುದೇ ಒಂದು ತೋಟಕ್ಕೆ ಹೋದ್ರೂ ಅಲ್ಲಿನ ಚೆಂಡು ಹೂವು ಇದ್ದರೆ ಅದನ್ನು ತೆಗೆದು ಕೂದಲಿಗೆ ಮುಡ್ಕೋತಾ ಇದ್ರಂತೆ. ಅದೇ ರೂಢಿಯಾಗಿರೋದ್ರಿಂದ ಮತ್ತು ಅದರ ಒಂದು ವಾಸನೆ ಇವರಿಗೆ ತುಂಬಾ ಇಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಮಲ್ಲಿಗೆ ಹೂವು ತಂದ್ರೂ ನಡೀತದೆ. ಇನ್ನು ಆಸೆಯ ಬಗ್ಗೆ ಏನಪ್ಪ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಇದು ಚೆಂಡು ಹೂವಿನ ಸುಗಂಧ ಭರಿತವಾದ ವಾಸನೆ ಅಂದರೆ ಇವ್ರಿಗೆ ಭಾಳ ಇಷ್ಟ. ಆ ವಾಸನೆಗೆ ಇವ್ರಿಗೆ ತೂತು ಒದ್ದೆಯಾಗಿ ನೀರು ಬರುತ್ತೆ ತೂತಿಂದ. ಆ ಒಂದು ಕಾರಣಕ್ಕೋಸ್ಕರ ಇವ್ರಿಗೆ ಚೆಂಡು ಹೂವು ಅಂದರೆ ಇಷ್ಟ. ಅದು ಕಮ್ಮಿ ಬರೋಲ್ಲ. ನಲ್ಲಿಯಲ್ಲಿ ನೀರು ಹೇಗೆ ಬರುತ್ತೋ ಅದೇ ರೀತಿ ದಪ್ಪ ದಪ್ಪನೇ ದುಮ್ಮಿಕ್ಕುತ್ತಂತೆ. ಅಷ್ಟೊಂದು ಸ್ನೇಹಿತರೆ ಅಗಲ ಆಗೋಗಿದೆ, ಅನುಭವ ಚೆನ್ನಾಗಾಗಿದೆ ಅಂತ ಅಂದ್ಕೋಬೋದು. ನೋಡೋರಿಗೆ ಖುಷಿ ಮತ್ತು ಮಾಡೋರಿಗೂ ಖುಷಿ ಕಂಡ್ರಪ್ಪ ಅಂತ ಇಲ್ಲಿ ಇದಿಷ್ಟು ಆಸೆಯ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ತುಂಬಾ ಖುಷಿಯಾಗುತ್ತೆ ಈ ರೀತಿ ಎಲ್ಲ ಸ್ನೇಹಿತರೆ ನೋಡೋದ್ರಿಂದ. ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಏನು ಎತ್ತ ಅಂತ ನೋಡೋದಾದರೆ 5 ಅಥವಾ 10 ನಿಮಿಷದವರು ಆದರೆ ಚಡ್ಡಿನ ತೆಗೆದುಬಿಟ್ಟು ಕೊಡಲೇಬೇಡಿ. ಸುಮ್ಮನೆ ಏನಕ್ಕೆ ಟೈಮನ್ನು ವ್ಯರ್ಥ ಮಾಡೋದು ಅಂತ ಹೇಳಿದ್ದಾರೆ. ಅಂದರೆ 5-10 ನಿಮಿಷ ಆದರೆ ಎಲ್ಲಿ ಸ್ನೇಹಿತರೆ ಏನು ಮಾಡೋದಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೇಳಿದ್ದಾರೆ ಅಂತ ಅಂದ್ಕೊತೀನಿ. ಅನುಭವ ಇದ್ದು 1 ಅಥವಾ 2 ವರ್ಷ ಆಗಿದ್ರೆ ಓಕೆ, ಅಂಥವರಿಗೆ ಅವಕಾಶ ಸಿಗುತ್ತೆ. ಜೀವನದಲ್ಲಿ ಒಮ್ಮೆ ಸಹ ನೋಡಿಲ್ಲ ಸ್ವರ್ಗ ಅಂದರೆ ಎಷ್ಟು ಬೇಕಾದ್ರೂ ತೋರಿಸ್ತೀನಿ ಕಣ್ರಿ, ಅದರಲ್ಲೇನಿಲ್ಲ. ಯಾಕೆಂದರೆ ಅನುಭವ ಆಗಿಲ್ಲ ಅಂದರೆ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅಷ್ಟೇ. ಇನ್ನು ಡ್ಯೂಟಿ ಬಂದು ಇವರು ಇದರಲ್ಲಿ ಸ್ನೇಹಿತರೆ ಏನಪ್ಪ ಡ್ಯೂಟಿ ಅಂತಂದರೆ, ಕಟಿಂಗ್ ವೆಜಿಟೇಬಲ್ಸು, ವಾಷಿಂಗ್ ಡಿಶಸ್ಸು, ಹೆಲ್ಪಿಂಗ್ ಮೇನ್ ಕುಕ್ಕು, ಮೇಂಟೈನಿಂಗ್ ಕಿಚನ್ ಕ್ಲೀನ್ನೆಸ್ಸು, ಬ್ರಿಂಗಿಂಗ್ ಗ್ರೋಸರಿ ಫ್ರಮ್ ನಿಯರ್ ಬೈ ಶಾಪ್ ಇಫ್ ನೀಡೆಡ್. ಅವಶ್ಯಕತೆ ಬಿದ್ದರೆ ಒಂದು ಹೋಗ್ಬಿಟ್ಟು ಹತ್ರದಲ್ಲಿ ಗ್ರೋಸರಿ ಶಾಪ್ಗೆ ಹೋಗ್ಬಿಟ್ಟು ತಗೊಂಡು ಬರೋಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಇವ್ರ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಕುಕ್ಕಿಂಗಿಗೆ ಎಲ್ಲ ಸಹಾಯ ಮಾಡಬೇಕಾಗ್ತದೆ. ಫುಡ್ಡು 3 ಟೈಮ್ಸ್ ಕೊಡ್ತಾರೆ, ವೆಜ್ ಮೀಲ್ಸು. ಮತ್ತು ಸ್ಟೇ ಬಂದ್ಬಿಟ್ಟು ಶೇರ್ಡ್ ರೂಮ್ ಇರುತ್ತೆ ನಿಯರ್ ಹೋಟ್ಲಲ್ಲಿ, ಫ್ರೀ. ಓಕೆನಾ, ಫ್ರೀ ಆಗಿರ್ಬೋದು, ಏನು ಸ್ಟೇ ಮಾಡೋದಕ್ಕೇನು ದುಡ್ಡೇನು ಕೊಡಬೇಕಾಗಿಲ್ಲ. ಮತ್ತು ಏಜ್ ಲಿಮಿಟು 24ರಿಂದ 44 ವರ್ಷದವರೆಗೂ. 5 ಅಡಿ 4 ಇಂಚ್ ಇದ್ರೂ ಸಾಕಾಗುತ್ತೆ. ಎಕ್ಸ್ಪೀರಿಯೆನ್ಸು ಅವಶ್ಯಕತೆ ಇಲ್ಲ. ಹಾಗೆಯೇ ಬಿಟ್ಟಿಯಾಗಿ ನೀವು ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಹೊಸಬ್ರಾಗಿದ್ರೂ ಕೂಡ ಕೆಲಸಕ್ಕೆ ಸೇರಿಸ್ಕೋತಾರೆ. ಓಕೆನಾ.